ಬಾಯ್. ನಮಸ್ಕಾರ. ನಮಸ್ಕಾರ. ಓ, ನಿಮ್ಮ ಮಕ್ಕಳ? ಓ, ಐ ಆಮ್ ಸಾರಿ, ನಾನು ಯಾರು ನಿಮ್ಗೆ ಹೇಳಲೇ ಇಲ್ಲ. ನನ್ನ ಹೆಸರು, ನನ್ನ ಅಡ್ರೆಸ್ಸು, ನಾನೆಂಥ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಒಂದೇ ಮಾತನ್ನು ಹೇಳಬೇಕು ಅಂತಂದ್ರೆ, ಐ ಆಮ್ ಎ ಪೊಸೆಸಿವ್ ಫಾದರ್. ನನಗಿರೋವಳು ಒಬ್ಬಳೆ ಮಗಳು. ಅವಳು ಅಂದ್ರೆ ನನಗೆ ಪ್ರಾಣ. ಆದ್ರೆ ಅವಳಿಗೀಗ ನಿನ್ನ ತಮ್ಮ ಚಂದ್ರು ಅಂದ್ರೆ ಪ್ರಾಣ. ನಿಮ್ಮ ಹಾಗೆ ನನಗೂ ಅದು ತಿಳಿದು ಶಾಕ್ ಆಗೋ ಟೈಮ್ಗೆ ಅವರಿಬ್ಬರದು ಪಾರ್ಕು ಸಿನಿಮಾ ಅಂತ ಸುತ್ತಾಟನೆ ಮುಗಿದು ಹೋಗಿತ್ತು. ಅದಕ್ಕೆ ಲವ್ ಸ್ಟೋರಿನ ಇಲ್ಲಿಗೆ ಮುಗಿಸೋದು ಒಳ್ಳೇದು. ಇಲ್ಲಾಂದ್ರೆ ಹಾರಿಸ್ಕೊಂಡು ಹೋಗೋದು, ಇಲ್ಲ ಮದುವೆ ಮುಗಿದು ಹೋಗುತ್ತೆ. ನನ್ನ ರೇಂಜಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ನ ಕೈಕಾಲು ಮುರಿಸ್ಬೋದು, ಇಲ್ಲ ನನ್ನ ಜನರಿಗೆ ಹೇಳಿ ಅವನ್ನೇ ಮುಗಿಸ್ಬೋದು. ತುಂಬಾ ಸುಲಭ. ಬಟ್ ನಾನು ಒಬ್ಬ ತಂದೆ ಅಲ್ವಾ, ನಿನ್ನ ಫೀಲಿಂಗ್ಸ್ ನನಗೂ ಅರ್ಥ ಆಗುತ್ತೆ. ನಾಳೆ ಚಂದು ಅನ್ನೋನು ಈ ಕರ್ನಾಟಕದಲ್ಲಿ ಇರಬಾರ್ದು. ಅವನಿಗೆ ಹೇಳಿ ಇನ್ನೊಂದು ಸಾರಿ ನನ್ನ ಮಗಳ ಕಡೆ ಕಣ್ಣೆತ್ತು ನೋಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ಹೇಳಲ್ಲ. ಬಬ್ಲು, ಒಳಗಡೆ ಹೋಗು. ಅಕ್ಕಿ, ಏನ್ ಈಗಲೇ ಕನ್ನಡ ಇಟ್ಕೊಂಡು ನೀನು ಒಳಗಡೆ ಹೋಗು. ಒಳಗಡೆ ಬಂದ್ ಹಾಕ್ತೀನಿ. ಅದಕ್ಕೇನು ಅಷ್ಟೊಂದು ಅವಸರನಾ? ಈ ಮನೇಲಿ ಎಲ್ರು ಅವ್ರವ್ರಿಗೆ ಇಷ್ಟ ಬಂದ ಹಾಗೆ ಆಡ್ತಿದ್ದಾರೆ. ಯಾರಿಗೂ ಹೇಳೋರಿಲ್ಲ, ಕೇಳೋರಿಲ್ಲ. ಎಲ್ಲ ಅವ್ರದೇ ರಾಜಭಾರ. ಈಗ ಏನಾಯ್ತು? ಅಲ್ಲೇನಾದ್ರೂ ಜಗಳ ಆಯ್ತು ಅಂದ್ರೆ ಇಲ್ಲಿ ಕಳ್ಸೋದು, ಇಲ್ಲೇನಾದ್ರೂ ಜಗಳ ಆಯ್ತು ಅಂದ್ರೆ ಅಲ್ಲಿ ಕಳ್ಸೋದು. ಇದೆಲ್ಲ ಬೇಡ ಅಂತಾನೆ ಅಪ್ಪ ಅಮ್ಮನ್ಗೆ ಬನ್ನಿ ಅಂತ ಫೋನ್ ಮಾಡಿದೀನಿ. ನಿನ್ನೇನ್ ಮಾಡ್ಬೇಕು ಅಂತ ಅವರೇ ಬಂದು ಡಿಸೈಡ್ ಮಾಡ್ಲಿ. ಏನಾಯ್ತು ಈಗ? ಇನ್ನೇನಾಗ್ಬೇಕು? ಓದಕ್ ಬಂದವರು ಓದ್ಕೊಂಡು ಹೋಗ್ಬೇಕು. ಅದ್ರ ಬಿಟ್ಟು ಏನಿದು ಪ್ರೀತಿ ಪ್ರೇಮ ವ್ಯವಹಾರ? ಪ್ರೀತಿನ? ಹೌದು. ತಾವು ಒಂದ್ ಹುಡುಗಿನ ಬಹಳ ಪ್ರೀತಿ ಮಾಡಿದೀರಾ ಅಂತ ಆ ಹುಡುಗಿ ಅಪ್ಪನೇ ಬಂದ್ ಹೇಳಿದ್ರು. ತಾವು ಆ ಹುಡುಗಿ ಇಬ್ರು ಸೇರಿ ಸಿನಿಮಾ ಪಾರ್ಕ್ ಅಂತ ತಿರುಗ್ತಾ ಇದ್ದೀರಂತೆ. ನಾನೊಬ್ಬ ಹುಡುಗಿ ಜೊತೆ ತಿರುಗೋದ? ಈಗ ಹುಡುಗಿ ಬೇಕು ಅಂದ್ರೆ ಸಾಯ್ತೀನಿ, ನಿನ್ನ ಬಿಟ್ಟು ಬೇರೆ ಯಾರು ಮದ್ವೆ ಆಗಲ್ಲ ಅಂತ ಹಠ ಹಿಡಿದಿದ್ದಾಳಂತೆ. ಮೊದ್ಲು ನಿನ್ನ ಇಲ್ಲಿಂದ ಕಳಿಸ್ಲಿಲ್ಲ ಅಂದ್ರೆ ನಿನ್ನ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ವಾರ್ನಿಂಗ್ ಮಾಡಿ ಹೋಗಿದ್ದಾರೆ ಅವರಪ್ಪ. ಯಾವನ ಬಂದು ವಾರ್ನಿಂಗ್ ಮಾಡಿದೆ ಅಂತ ನೀನು ಯಾಕೆ ನೀನ್ ಇದೆಲ್ಲ ಯಾತಕ್ ಮಾಡ್ಕೊಂತ ಹೇಳೋದು? ಏನಕ್ಕೆ ಬೇಕು ನಮ್ಮ ಸಾವು? ಯಾಕಿದೆ ಗೊತ್ತಿಲ್ಲ. ನಿನ್ ಮಾತು ನಂಬೋದು ಹೇಳು ಬೇಕಿದ್ರೆ ಬುದ್ಧಿ ಹೇಳೋದು